ತುಂಬ ಖುಷಿ ಆಗ್ತಿದೆ. ನಮ್ಮ ಫ್ಯಾನ್ಸ್ ಆಗಲಿ, ನಮ್ಮ ತಂದೆ ಫ್ಯಾನ್ಸ್ ಆಗಲಿ, ಎಲ್ಲರೂ ಬಂದು ಅವ್ರ ಸಪೋರ್ಟು ಮತ್ತು ಲವ್ ನಮಗೆ ತೋರಿಸಿರೋದು ತುಂಬ ಖುಷಿ ಆಗ್ತಿದೆ. ಆಮೇಲೆ ಸಿನಿಮಾ ಔಟ್ಕಮ್ ಒಂದು 100% ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿದೆ ನನಗೆ ಸ್ಕ್ರೀನ್ ಮೇಲೆ ನೋಡಿದಾಗ. ಮತ್ತು ಜನದ ರಿಯಾಕ್ಷನ್ ಕೂಡ ತೊಗೊಂಡಾಗ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತಿದೆ ಅನ್ನೋ ಒಂದು ಮನೋಭಾವ. ಅದು ತುಂಬ ಖುಷಿ ಆಗ್ತಿದೆ. ನಮ್ಮ ತಂದೆ ಯಾವಾಗಲೂ ನನಗೆ ಸಿನಿಮಾದಲ್ಲಂತೂ ಯಾವಾಗಲೂ ಸಪೋರ್ಟಿವ್ ಆಗಿ ಇದ್ದೇ ಇರ್ತಾರೆ. ಸಿನಿಮಾ ಮಾಡಬೇಕಂತಾಗಲಿಲ್ಲ, ಬೇರೆ ಯಾವುದೇ ಒಂದು ವ್ಯವಹಾರಿಕವಾಗಿದ್ರೂ ಕೂಡ ಪ್ರತಿಯೊಂದರಲ್ಲೂ ನನಗೆ ಸಪೋರ್ಟಿವ್ ಆಗಿರ್ತಾರೆ. ಅದೇ ಇದರಲ್ಲಿ ಇವತ್ತೂ ಕೂಡ ಸಿನಿಮಾ ಥಿಯೇಟ್ರಿಗೆ ಬಂದು ನನಗೆ ಹಾರೈಸಿ ನನಗೆ ಬ್ಲೆಸ್ ಮಾಡಿದ್ದಾರೆ. ಆಮೇಲೆ ಅದೇ ವಿಭಿನ್ನವಾಗಿ ಬಂದಿದೆ, ಒಂದು ಡಿಫ್ರೆಂಟ್ ಟ್ರೈ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದೀರಾ ಅಂತ ಒಂದು ಇದು ಮಾಡಿ. ತುಂಬ ಖುಷಿ ಆಗ್ತದೆ. ನಾವು ಮಾಡಿರೋದು ಅವರು ಎಂಜಾಯ್ ಮಾಡಲಿ ಅಂತಲೇ. ಸೊ ಪ್ರತಿಯೊಬ್ಬರೂ ಸಿನಿಮಾ ನೋಡಿ ಖುಷಿಪಟ್ಟರೆ ನಮಗೆ ಅದಕ್ಕಿಂತ ಆನಂದ ಇನ್ಯಾವುದು ಇಲ್ಲ. ದಯವಿಟ್ಟು ಸಿನಿಮಾ ಬಂದು ಥಿಯೇಟ್ರಲ್ಲಿ ನೋಡಿ. ಒಳ್ಳೆಯ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಇದು. ಒಂದು 2 hours ನಿಮಗೆ ಯಾವುದೇ ಥರ ಕೂಡ ಬೋರ್ ಆಗೋದಿಲ್ಲ. ಕ್ಲೈಮ್ಯಾಕ್ಸಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಇರುತ್ತೆ. ಪ್ಲೀಸ್ ಡೂ ವಾಚ್ ದ ಮೂವಿ ಇನ್ ಥಿಯೇಟರ್ಸ್. ಥ್ಯಾಂಕ್ ಯು ವೆರಿ ಮಚ್. ತುಂಬ ಖುಷಿ ಆಗ್ತಿದೆ ಸರ್. ರೆಸ್ಪಾನ್ಸ್ ನಾನು ಕೇಳಿದ್ದು ಮತ್ತು ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಬಗ್ಗೆ ಕೆಲವರು ಹೇಳ್ತಾ ಇದ್ದಾರೆ, ಮತ್ತು ಆ್ಯಕ್ಟಿಂಗ್ ವಿಚಾರದಲ್ಲಿ ಹೀರೋಯಿಂದ ಎಲ್ಲ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಮತ್ತು ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬ ಜನ ಮಾತಾಡ್ತಾ ಇದ್ದಾರೆ. ಸೊ ನಾವು ಇಷ್ಟು ವರ್ಷ ಕಷ್ಟಪಟ್ಟು ಏನು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ, ಅಸೋಸಿಯೇಟ್ ಡೈರೆಕ್ಟ್ರಾಗಿ ಬಂದು, ಆಮೇಲೆ ಎಷ್ಟೋ ವರ್ಷ ಕತೆ ಬರೆದು ಅದನ್ನು ಎಕ್ಸಿಕ್ಯೂಟ್ ಮಾಡಿ ಅದು ಪರದೆಗೆ ಬರುತ್ತೆ ಅಂದರೆ ಇದು ದಿನಕ್ಕೋಸ್ಕರ ನಾವು ಅಷ್ಟು ವರ್ಷದಿಂದ ಕಷ್ಟಪಟ್ಟಿರ್ತೀವಿ. ಸೊ ಈ ರೆಸ್ಪಾನ್ಸ್ ನೋಡಿ ಖುಷಿ ಆಗ್ತಾಯಿದೆ. ಐ ಹೋಪ್ ಇದು ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿ ಎಲ್ಲರಿಗೂ ಗೊತ್ತಾಗಿ ಸಿನಿಮಾ ನೋಡ್ತಾರೆ ಅಂತ. ಯಾಕೆಂದರೆ ಹೊಸಬ್ರು, ನಾನು ಹೊಸಬ ಡೈರೆಕ್ಟರ್, ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಮತ್ತು ಡೈರೆಕ್ಟರ್ ಆಗಿ. ಸೊ ನೀವೆಲ್ಲರೂ ಕನ್ನಡ ಜನತೆ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊತೀನಿ. ಎಲ್ಲರೂ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಆಗಿದೆ. ಅದರಲ್ಲೂ ಸೆಕೆಂಡ್ ಹಾಫ್ ಬಗ್ಗೆ ತುಂಬ ಮಾತಾಡ್ತಾ ಇದ್ದಾರೆ, ಕ್ಲೈಮ್ಯಾಕ್ಸು ಪ್ರೀ ಕ್ಲೈಮ್ಯಾಕ್ಸ್ ಬಗ್ಗೆ. ನನ್ನ ಪ್ರಕಾರ ಅದು ಆಡಿಯನ್ಸ್ ಬಂದು ನೋಡಿದ್ರೇ ಏನೋ ಒಂದು ಅವ್ರಿಗೊಂದು ಥ್ರಿಲ್ಲಿಂಗ್ ಎಲಿಮೆಂಟ್ ಅನ್ನೋದು ಥಿಯೇಟ್ರಲ್ಲಿ ಸಿಗೋದು. ಸೊ ಇದು ಒಂದು ಮ್ಯೂಸಿಕಲ್ ಥ್ರಿಲ್ಲರ್ ಸಿನಿಮಾ, ಪ್ಲೀಸ್ ಬಂದು ಥಿಯೇಟ್ರಲ್ಲೇ ನೋಡಿ. ಸರ್ ಅವ್ರು ತುಂಬ ಪಾಸಿಟಿವ್. ಅವರು ಒಂದು ಸೆಕೆಂಡ್ ಹಾಫ್ನ ತುಂಬ ಎಂಜಾಯ್ ಮಾಡ್ಕೊಂಡು ನೋಡಿದ್ರು ಸರ್. ಸೆಕೆಂಡ್ ಹಾಫ್ ಎಂಜಾಯ್ ಮಾಡ್ಕೊಂಡು ನೋಡಿದ್ರು. ಮತ್ತು ಅವ್ರಿಗೆ ಹೇಳಿದ್ದಾರೆ, ಅನೂಪ್ ಅವ್ರಿಗೆ ಚೆನ್ನಾಗಿ ಬಂದಿದೆ, ನೀನು ಮಾಡಿರೋ ಎಲ್ಲ ಸಿನಿಮಾಗಳಿಗಿಂತ ಒಂದು ವಿಭಿನ್ನವಾಗಿದೆ, ಡಿಫ್ರೆಂಟ್ ಆಗಿದೆ, ಈ ಥರ ಮಾಡಬೇಕು ನೀನು ಅಂತ ಹೇಳಿದ್ದಾರೆ ಸರ್. ಪ್ಲೀಸ್ ಎಲ್ಲ ಕಡೆಯಿಂದನೂ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ. ಪ್ಲೀಸ್ ಹೋಗಿ ಸಿನಿಮಾ ಥಿಯೇಟ್ರಲ್ಲಿ ನೋಡಿ, ನಮ್ಮಂಥ ಹೊಸಬ್ರಿಗೆ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು.